ಹಲೋ ಬಂಧುಗಳು, ಶುಭ ವಂದನೆಗಳು. ನಿಮ್ಮ ಪ್ರಶ್ನೆಗಳು ಹಲವಷ್ಟು ಉತ್ತರಿಸಲು ಬಾಕಿ ಇದೆ. ಈ ಒಂದು ವಿಡಿಯೋವನ್ನ ತುರ್ತು ಅವಶ್ಯಕತೆಯಲ್ಲಿ ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಮತ್ತೆ ಉತ್ತರ ಕೊಡ್ತಾ ಇರ್ತೀನಿ. ಇದನ್ನು ಪ್ರಶ್ನೆಗೆ ಉತ್ತರ ಅಲ್ಲ, ಯಾಕಂದ್ರೆ ಎಲ್ಲ ಕಡೆ ಭೌತಿಕ ಪರಿಶೀಲನೆ ಬೇಕು, ಜಂಟಿ ಸರ್ವೆ ಬೇಕು ಅನ್ನುವಂತ ಕೂಗು ಕೇಳಿಸ್ತಾ ಇದೆ. 2002ರಲ್ಲಿ ನಾವು ಈ ಹೋರಾಟವನ್ನು ಶುರು ಮಾಡಿದಾಗ ನಮ್ಮ ಮೊಟ್ಟ ಮೊದಲ ಹೋರಾಟ ಇದ್ದದ್ದು ಸರ್ವೆ ನಡೆಸಬಾರದು ಅಂತ, ಭೌತಿಕ ಸರ್ವೆ ನಡೆಯಬಾರದು. ಅದಕ್ಕೋಸ್ಕರ 68 ಗ್ರಾಮಗಳಲ್ಲಿ ತುರ್ತು ನಿರ್ವಹಣಾ ಸಮಿತಿ, ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಕಮಿಟಿಗಳನ್ನ ರೂಪಿಸಿಕೊಂಡು ಹೋರಾಟ ಮಾಡಿದ್ದೇವೆ. ಅದಕ್ಕಾಗಿ ದೆಹಲಿಗೆ ಹೋಗಿ ಉನ್ನತಾಧಿಕಾರ ಸಮಿತಿ ಏನಿದೆ, ಸೆಂಟ್ರಲ್ ಎಂಪವರ್ಡ್ ಕಮಿಟಿಯವರಿಗೆ ಮನವಿ ಮಾಡಿದ್ದೇವೆ. ದೆಹಲಿಯಿಂದ 18 ಸಂಸದರ, ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಈ ಭಾಗಗಳಿಗೆ ಸಂಬಂಧಪಟ್ಟ 18 ಸಂಸದರ ಸಹಿಯನ್ನ, ಅವರ ಲೆಟರ್ ಅನ್ನ, 18 ಸಂಸದರ ಪತ್ರಗಳನ್ನ ಪಾರ್ಲಿಮೆಂಟ್ ಲೆಟರ್ ಹೆಡ್ ಅಲ್ಲಿ ತೆಗೆದುಕೊಂಡು ಬಂದು ಅಂದಿನ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರಿಗೆ ಕೊಟ್ಟಿದ್ದೇವೆ. ಭೌತಿಕ ಸರ್ವೆಯನ್ನ ನಿಲ್ಲಿಸಬೇಕು ಅಂತ. ಯಾಕಂದ್ರೆ ಆ ಹೊತ್ತಿನಲ್ಲಿ ಭೌತಿಕ ಸರ್ವೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಈ ಭೌತಿಕ ಸರ್ವೆ ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಳಿ, ಈಗ ಅರಣ್ಯ ಇಲಾಖೆಯ ಸವಾಲು. ಭೌತಿಕ ಸರ್ವೆ ಮಾಡುವುದರಿಂದ ಅರಣ್ಯ ಇಲಾಖೆಗೆ ಅರಣ್ಯ ಪ್ರದೇಶದ ಗಡಿಭಾಗ ಇಲ್ಲಿ ಇಎಸ್ಝೆಡ್ ಇರಬಹುದು, ಇಎಸ್ಐ ಇರಬಹುದು, ಯಾವ ಬಫರ್ ಝೋನ್ಗಳು ಎಲ್ಲೆಲ್ಲಿ ಬರುತ್ತವೆ ಅನ್ನೋದು ಸ್ಪಷ್ಟವಾಗಿ ಅವರಿಗೆ ಮಾಹಿತಿ ಸಿಗುತ್ತೆ. ಆದ್ದರಿಂದ ನೀವು ಭೌತಿಕ ಸರ್ವೆ ಬೇಕು, ಭೌತಿಕ ಸರ್ವೆ ಮಾಡಿಸಿದ್ರೆ ಈ ಹೋರಾಟ ತಪ್ಪು ದಾರಿಗೆ ಹೋಗುತ್ತೆ. ಈಗ ಭೌತಿಕ ಸರ್ವೆ ಮಾಡುವಂಥದ್ದು ಅರಣ್ಯ ಇಲಾಖೆಗೆ ದೊಡ್ಡ ಸವಾಲು. ಯಾಕಂದ್ರೆ ಜನರ ಮನೆಯೊಳಗಿಂದ ಹೋಗ್ಬಹುದು, ಅವರ ಜಾಗದಿಂದ ಹೋಗ್ಬಹುದು, ಅವರ ಹಿತ್ತಲಿನಿಂದ ಹೋಗ್ಬಹುದು, ಎಲ್ಲಿ ಗಡಿ ಪ್ರದೇಶ ಬರುತ್ತೆ ಅನ್ನೋದನ್ನು ಹೇಳಲಿಕ್ಕೆ ಆಗುದಿಲ್ಲ. ಆದ್ದರಿಂದ ಅವರಿಗೆ ನಿರ್ಣಯಗಳನ್ನು ಕೈಗೊಳ್ಳುವಲ್ಲಿ ಸ್ವಲ್ಪ ಕಷ್ಟ ಇದೆ. ಹಲವಷ್ಟು ವಿಷಯಗಳು ಕಹಿ ಅನಿಸಬಹುದು ನಿಮಗೆ, ಆದ್ರೂ ದಶಕಗಳ ಹೋರಾಟ ಇದರ ಹಿಂದೆ ಇದ್ದುಕೊಂಡು ಅರ್ಥ ಮಾಡಿಕೊಂಡಿದ್ದನ್ನು ಹೇಳ್ತಾ ಇದ್ದೀನಿ. ಯಾರಾದ್ರೂ ಭೌತಿಕ ಸರ್ವೆ ಬೇಕು ಅಂತ ನೀವು ಕೇಳ್ಕೊಂಡ್ರೆ ಖಂಡಿತವಾಗಿಯೂ ಸರ್ಕಾರ ಅಥವಾ ಅರಣ್ಯ ಇಲಾಖೆ ಸಂತೋಷದಿಂದ ಒಪ್ಪಿಕೊಳ್ಳುತ್ತೆ. ಅರಣ್ಯ ಇಲಾಖೆಯ ಜಾಗ ಇದು ಅಂತ ಜಂಟಿ ಸರ್ವೆ ಮಾಡಿ ಜನರು ಸೇರಿ, ಪಂಚಾಯತ್ನವರು ಸೇರಿ ಅಥವಾ ರೆವೆನ್ಯೂ ಡಿಪಾರ್ಟ್ಮೆಂಟ್ ಸೇರಿ, ಅರಣ್ಯ ಇಲಾಖೆ ಸೇರಿ ಒಪ್ಪಿಕೊಂಡರೆ ಅದು ಕಾನೂನಾತ್ಮಕವಾಗಿ ನಮ್ಮ ಹೋರಾಟಕ್ಕೆ ದೊಡ್ಡ ಹಿನ್ನಡೆ ಆಗುತ್ತೆ. ನಾವು 2002ರಿಂದ ಹಲವಷ್ಟು ವರ್ಷಗಳ ಕಾಲ ಇದಕ್ಕೋಸ್ಕರ ಹೋರಾಟ ಮಾಡಿದ್ರು. ಆದರೆ ತದನಂತರ ಜನರು ಅನೇಕ ರೀತಿಯ ತಪ್ಪು ದಾರಿಯಲ್ಲಿ ಆದ್ದರಿಂದ 2015ರಲ್ಲಿ ಭೌತಿಕ ಸರ್ವೆ ನಡೆದಿದೆ ಅನ್ನೋದನ್ನ ಸರ್ಕಾರ ದಾಖಲೆಗಳ ಸಮೇತ, ಮ್ಯಾಪ್ಗಳ ಸಮೇತ ಸರ್ವೋಚ್ಚ ನ್ಯಾಯಾಲಯದಲ್ಲಿ ದಾಖಲೆಗಳನ್ನ ಕೊಟ್ಟಿದೆ. ನೋಡಿ, ಭೌತಿಕ ಪರಿಶೀಲನೆಯ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ದಾಖಲೆಗಳ ಸಮೇತ ಕೊಡ್ತಾ ಇದ್ದೇನೆ. ಕಸ್ತೂರಿ ರಂಗನ್ ವರದಿ, ಉಚಿತ ಕಾನೂನು ಸಲಹೆಯ ಭಾಗ 7 ಇದು ಭೌತಿಕ ಪರಿಶೀಲನೆ. ಇದು ನೋಡಿ, ಪಶ್ಚಿಮ ಘಟ್ಟದ ಭೌತಿಕ ಪರಿಶೀಲನೆ ಮೂಲಕ ಪರಿಸರ ಸೂಕ್ಷ್ಮ ಪ್ರದೇಶದ ಗಡಿ ರೇಖೆಯ ಪ್ರಗತಿ ಪರಿಶೀಲಿಸಲು ರಾಜ್ಯ ಪರಿಸರ ಮತ್ತು ಅರಣ್ಯ ಸಚಿವರೊಂದಿಗೆ ರಿವ್ಯೂ ಮೀಟಿಂಗ್, ಅದರ ಮಿನಿಟ್ಸ್ ಇದು 7/7/2015ರಿಂದ ನಡೆದಿತ್ತು. 9 ಪುಟಗಳ ಅದರ ಸಮ್ಮರಿ ಅಥವಾ ಮಿನಿಟ್ಸ್ ಏನಿದೆ ಅದನ್ನ ಇಲ್ಲಿ ತೋರಿಸ್ತಾ ಇದ್ದೇನೆ. ಪಶ್ಚಿಮ ಘಟ್ಟ ಪ್ರದೇಶದ ಭೌತಿಕ ಪರಿಶೀಲನೆ ಮೂಲಕ ಪರಿಸರ ಸೂಕ್ಷ್ಮ ಪ್ರದೇಶದ ಗಡಿ ರೇಖೆಯ ಪ್ರಗತಿ ಪರಿಶೀಲಿಸಲು ರಾಜ್ಯ ಪರಿಸರ ಮತ್ತು ಅರಣ್ಯ ಸಚಿವರೊಂದಿಗೆ ರಿವ್ಯೂ ಮೀಟಿಂಗ್. ಆ ಮೀಟಿಂಗಿನ ಆ ದಾಖಲೆಯನ್ನು ಇಲ್ಲಿ ತೋರಿಸ್ತಾ ಇದ್ದೇನೆ. ಆ ದಾಖಲೆಯಲ್ಲಿ ಪಶ್ಚಿಮ ಘಟ್ಟ ಪ್ರದೇಶದ ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು ರಾಜ್ಯ ಪರಿಸರ ಮತ್ತು ಅರಣ್ಯ ಸಚಿವರೊಂದಿಗೆ ಮಿನಿಟ್ಸ್ ಆಫ್ ರಿವ್ಯೂ ಮೀಟಿಂಗ್ಸ್ ಪರಿಶೀಲಿಸಲು, ಭೌತಿಕ ಪರಿಶೀಲನೆ ಮೂಲಕ ಪರಿಸರ ಸೂಕ್ಷ್ಮ ಪ್ರದೇಶದ ಗಡಿ ರೇಖೆಯ ಪ್ರಗತಿಗ ಪರಿಶೀಲಿಸಲು, ಏನು ಭೌತಿಕ ಪರಿಶೀಲನೆ ಮಾಡಿ ಅದರ ಪ್ರಗತಿ ಏನಾಯಿತು ಅಂತ ಪರಿಶೀಲಿಸಲು ನಡೆಸಿದಂತಹ ಮೀಟಿಂಗ್ ನ ಮಿನಿಟ್ಸ್ ಅನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ಅದನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ತೋರಿಸ್ತಾ ಇದ್ದೀನಿ. ಅದರ ಮೂಲ ಪ್ರತಿಯನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. 7/7/2015 ಪಶ್ಚಿಮ ಘಟ್ಟಗಳ ಪ್ರದೇಶದ ರಾಜ್ಯ ಸರ್ಕಾರಗಳ ಪರಿಸರ ಸೂಕ್ಷ್ಮ ಪ್ರದೇಶದ ಗಡಿ ರೇಖೆಯಲ್ಲಿ ಭೌತಿಕ ಪರಿಶೀಲನೆ ಮೂಲಕ ಇಎಸ್ಸಿಯ ಗಡಿ ಗುರುತಿಸುವಿಕೆ ಅಥವಾ ವ್ಯಾಪ್ತಿ ನಿರ್ಧಾರ ಸಂಬಂಧಿಸಿದ ಮೀಟಿಂಗ್. ಇದು ಮೂಲ ಪ್ರತಿಯನ್ನು ತೋರಿಸ್ತಾ ಇದ್ದೀನಿ. ಇದು ಪೇಜ್ ನಂಬರ್ 1. ಪೇಜ್ ನಂಬರ್ 2ರಲ್ಲಿ ಗುಜರಾತ್ ವಿಷಯಗಳನ್ನು ತಿಳಿಸಿದೆ. ಅದೇ ಏನು ನಮ್ಮ ಸಚಿವಾಲಯ 9 ಆಗಸ್ಟ್ 2014ರೊಳಗೆ ಫಿಸಿಕಲ್ ವೆರಿಫಿಕೇಶನ್, ಏನ್ ಭೌತಿಕ ಪರಿಶೀಲನೆ ಅಂತ ನಾವು ಹೇಳ್ತಾ ಇದ್ದೇವೆ, ಅದನ್ನ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ಪ್ರತಿಯೊಂದು ಸರ್ಕಾರಗಳಲ್ಲಿ, ರಾಜ್ಯ ಸರ್ಕಾರಗಳಿಗೆ ಕೇಳಿಕೊಂಡಿತ್ತು. ಈ ರಿವ್ಯೂ ಮೀಟಿಂಗ್ 7/7/2015ಕ್ಕೆ ಭೌತಿಕ ಪರಿಶೀಲನೆ ಆಗಿ ಎಲ್ಲಾ ಕಡತಗಳನ್ನ ಅಥವಾ ದಾಖಲೆಗಳನ್ನ, ಮ್ಯಾಪ್ಗಳನ್ನ ಸ್ಪಷ್ಟವಾಗಿ ನಮೂದಿಸಿ ಕೊಟ್ಟ ನಂತರ ನಡೆದ ಮೀಟಿಂಗ್ ಇದು. ಈ ಮೀಟಿಂಗಿನ ಮಿನಿಟ್ಸ್ ಅನ್ನ ಇವನ್ ಸರ್ವೋಚ್ಚ ನ್ಯಾಯಾಲಯವು ಅಂಗೀಕರಿಸಿದೆ. ಪೇಜ್ 3ರಲ್ಲಿ ಗೋವಾದ ಬಗ್ಗೆ ಹೇಳ್ತಾರೆ. ಪೇಜ್ 3ರ ಕೊನೆಯಲ್ಲಿ ಕರ್ನಾಟಕ ರಾಜ್ಯ ಏನು ಹೇಳಿದೆ ಅಂತ ಹೇಳ್ತಾರೆ. ಇದು ನಿಮ್ಗೆ ಇಂಗ್ಲಿಷ್ ಗೊತ್ತಿದ್ದವರಿಗೆ ಓದ್ಬಹುದು, ಆದ್ರೆ ಅದರ ಕನ್ನಡ ಇದನ್ನ ತೋರಿಸ್ತೇನೆ. ಪೇಜ್ 4ರಲ್ಲಿಯೂ ಕರ್ನಾಟಕದ ವಿವರಗಳಿವೆ. ನೋಡಿ, ಕರ್ನಾಟಕದ ಪೇಜ್ 3ರಲ್ಲಿ ಹೇಳಿದಂತ ವಿವರಗಳು ಇದು. ಅದರ ಕನ್ನಡ ಭಾಷಾಂತರ ಹೀಗಿದೆ. ಕರ್ನಾಟಕ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಅವರು 20,668 ಚದರ ಕಿಲೋಮೀಟರ್ HLWG ಅಂದ್ರೆ ಈ ಪಶ್ಚಿಮ ಘಟ್ಟದ ಸಮಿತಿಯಿಂದ ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಪ್ರಸ್ತಾವಿಸಲಾಗಿದೆ. ರಾಜ್ಯ ಸರ್ಕಾರವು ಪಶ್ಚಿಮ ಘಟ್ಟಗಳಲ್ಲಿನ ಇಎಸ್ಎಗೆ ಸೇರಿಸಲು ವನ್ಯಜೀವಿ ಅಭಯಾರಣ್ಯಗಳು ಮತ್ತು ರಾಷ್ಟ್ರೀಯ ಉದ್ಯಾನವನಗಳ ಸುತ್ತಲೂ ಮೀಸಲು ಅರಣ್ಯಗಳು, ಸಂರಕ್ಷಿತ ಅರಣ್ಯಗಳು, ವನ್ಯಜೀವಿ ಅಭಯಾರಣ್ಯಗಳು, ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಉದ್ದೇಶಿತ ಪರಿಸರ ಸೂಕ್ಷ್ಮ ವಲಯಗಳನ್ನು ಪ್ರಸ್ತಾಪಿಸುತ್ತದೆ.
ಕರ್ನಾಟಕ ಸರ್ಕಾರದ ಪ್ರಸ್ತಾವನೆಗೆ ಒಳಪಡುವ ಒಟ್ಟು ವಿಸ್ತೀರ್ಣ 18,000 ಚದರ ಕಿಲೋಮೀಟರ್ ಸರ್ಕಾರ ಶಿಫಾರಸು ಮಾಡಿದೆ. ಓಕೆ, ಇಟ್ ವಾಸ್ ಇನ್ಫಾರ್ಮ್ ದಟ್ ದ ಕರೆಂಟ್ ಪ್ರಪೋಸಲ್ ಏನ್ ಹೇಳ್ತಾ ಇದೆ ಬಾಕಿ, ಪ್ರಸ್ತುತ ಪ್ರಸ್ತಾವನೆಯು ESA ಯಲ್ಲಿ ಯಾವುದೇ ಅರಣ್ಯೇತರ ಪ್ರದೇಶಗಳನ್ನು ಒಳಗೊಂಡಿಲ್ಲ ಎಂದು ತಿಳಿಸಲಾಗಿದೆ. ಅಂದ್ರೆ ಈ 18,000 ಚದರ ಕಿಲೋಮೀಟರ್ ವಿಸ್ತಾರ ಏನಿದೆ ಅದರಲ್ಲಿ ಅರಣ್ಯೇತರ ಪ್ರದೇಶಗಳು ಒಳಗೊಂಡಿಲ್ಲ, ಜನವಾಸ ಇಲ್ಲ ಅನ್ನುವುದನ್ನ ಸ್ಪಷ್ಟವಾಗಿ ಕಡತಗಳನ್ನ ಕೊಟ್ಟು ಹೇಳಿದ್ದಾರೆ. ಯಾವ ರೀತಿ ಅವರು ಈ ಕಡತಗಳನ್ನು ತಯಾರಿ ಮಾಡಿದ್ರು ಅನ್ನೋದನ್ನ ಹೇಳ್ತೇನೆ. ಅವೈಜ್ಞಾನಿಕ ಸರ್ವೆ ಅನ್ನುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಕಾನೂನಾತ್ಮಕ ಹೋರಾಟ ಮುಂದುವರಿಸಬೇಕು, ಇಲ್ಲಾಂದ್ರೆ ನಮಗೆ ಸೋಲು ಕಟ್ಟಿಟ ಮುಕ್ತಿ. ಯಾವುದೇ ಜನರ ಸುಮ್ಮನೆ ಹೇಳುವಂತಹ ಅನಿಸಿಕೆಗಳಿಗೆ ತಕ್ಕ ಹಾಗೆ ಹೋರಾಟ ಹೋದ್ರೆ ಅದು ಯಾವತ್ತೂ ಜಯವನ್ನು ಗಳಿಸುವುದು ಕಷ್ಟ. ಅನುಭವದಿಂದ ಹೇಳ್ತಾ ಇದ್ದೇನೆ. ಜನರು ಒಮ್ಮೆ ಬರ್ತಾರೆ, ಮತ್ತೆ ಜನರ ಸುದ್ದಿ ಇರುವುದಿಲ್ಲ. ಎಷ್ಟು ಹೇಳಿದ್ರು ಜನರಿಗೆ ಕಷ್ಟ ಆಗುತ್ತೆ ಅರ್ಥ ಆಗ್ಲಿಕ್ಕೆ. ಜನರಿಗೆ ತಿಳುವಳಿಕೆ ಕೊಡ್ಲಿಕ್ಕೆ ಯಾರು ತಯಾರಲ್ಲ, ಯಾರಿಗೂ ಮಾಹಿತಿ ಬೇಕಾಗಿಲ್ಲ, ಸತ್ಯ ಮಾಹಿತಿ ಯಾರಿಗೂ ಬೇಕಾಗಿಲ್ಲ. ತಿರಸ್ಕಾರ ಮಾಡಿದ್ದೀವಿ ಅಂತ ಹೇಳ್ತೀವಿ, 14 ಕಾರಣಗಳನ್ನ ಕೊಟ್ಟು ರಾಜ್ಯ ಸರ್ಕಾರ ತಿರಸ್ಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ತಿರಸ್ಕಾರ ಮಾಡಿದ್ದಾರೆ ಅಂತಾರೆ. ಅಂದ್ಮೇಲೆ ರಾಜ್ಯ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯಕ್ಕಿಂತಲೂ ಮೇಲಿದೆ ಅಂತ ಹೇಳುವಂತಾಯ್ತು. ಸರ್ವೋಚ್ಚ ನ್ಯಾಯಾಲಯದ ತೀರ್ಮಾನವನ್ನ ರಾಜ್ಯ ಸರ್ಕಾರ ತಿರಸ್ಕಾರ ಮಾಡುವುದಂದ್ರೆ ಅದಕ್ಕೆ ಏನ್ ಅರ್ಥ? ಸರ್ವೋಚ್ಚ ನ್ಯಾಯಾಲಯ ದೊಡ್ಡದ, ರಾಜ್ಯ ಸರ್ಕಾರ ದೊಡ್ಡದ? ಆದ್ದರಿಂದ ನಾವು ಕಾನೂನನ್ನ ಗೌರವಿಸಬೇಕು. ಈಗ ನೋಡಿ, ಇಲ್ಲಿ 34 ತಾಲೂಕುಗಳ HLWG ಶಿಫಾರಸುಗಳ ಅಡಿಯಲ್ಲಿ 40 ತಾಲೂಕುಗಳನ್ನು ತಿಳಿಸಲಾಗಿದೆ. ಅಂದ್ರೆ 40 ತಾಲೂಕುಗಳಿದೆ, ಆದ್ರೆ 34 ತಾಲೂಕುಗಳನ್ನು ನಾವು ಒಪ್ಪಿಕೊಂಡಿದ್ದೇವೆ. ಕರ್ನಾಟಕ ಸರ್ಕಾರದ ಪ್ರಸ್ತುತ ಪ್ರಸ್ತಾವನೆ ಭೌತಿಕ ಪರಿಶೀಲನೆಯ ಮೂಲಕ ESA ಗಡಿರೇಖೆಯನ್ನು ಕೈಗೊಳ್ಳಲು ಕರ್ನಾಟಕ ಸರ್ಕಾರ ಅಳವಡಿಸಿಕೊಂಡ ಪ್ರಕ್ರಿಯೆಯನ್ನು ವಿವರಿಸಲಾಗಿದೆ. ಕರ್ನಾಟಕ ಸರ್ಕಾರದ ಪ್ರಸ್ತುತ ಪ್ರಸ್ತಾವನೆ ಏನು ಸಲ್ಲಿಸಿದ್ದಾರೆ, ಆ ಪ್ರಸ್ತಾವನೆಯು ಭೌತಿಕ ಪರಿಶೀಲನೆಯ ಮೂಲಕ ಫಿಸಿಕಲ್ ವೆರಿಫಿಕೇಶನ್ ESA ಗಡಿರೇಖೆಯನ್ನು ಕೈಗೊಳ್ಳಲು ಕರ್ನಾಟಕ ಸರ್ಕಾರವು ಅಳವಡಿಸಿಕೊಂಡ ಪ್ರಕ್ರಿಯೆಯನ್ನು ವಿವರಿಸಲಾಗಿದೆ. ಪ್ರಸ್ತಾವಿತ ESA ಅಡಿಯಲ್ಲಿ ಬರುವ ಪ್ರದೇಶಗಳಿಗೆ ಸಂಪುಟ ಉಪಸಮಿತಿ ಭೇಟಿ ನೀಡಿದೆ ಮತ್ತು ಸ್ಥಳೀಯ ಸಮುದಾಯಗಳೊಂದಿಗೆ ವ್ಯಾಪಕ ಸಮಾಲೋಚನೆ ನಡೆಸಿದೆ. ಹಲವಷ್ಟು ಕಡೆ ಈ ಭೇಟಿ ನೀಡಿದ್ದು ಸ್ಥಳೀಯ ಸಮುದಾಯಗಳೊಂದಿಗೆ ಆಲೋಚನೆ ನಡೆಸಿದೆ ಅನ್ನೋದು ನನಗೂ ಗೊತ್ತಿದೆ. ಹಲವಷ್ಟು ಕಡೆಗಳಲ್ಲಿ ಗ್ರಾಮಗಳಿಗೆ ಹೋದಾಗ ಅವರು ಹೇಳಿದ್ದಾರೆ, ಹೀಗೆ ಸಮಿತಿ ಬಂದಿತ್ತು, ಸಂಪುಟ ಉಪಸಮಿತಿ ಬಂದಿದ್ರು, ನಮ್ಮಲ್ಲಿ ಮಾತನಾಡಿದ್ರು, ವಿಷಯಗಳನ್ನ ತಿಳಿಸಿದ್ರು ಅಂತ. ಆದರೆ ತಿಳಿದುಕೊಂಡವರು ಯಾರು ಇನ್ನಿತರಿಗೆ ತಿಳಿಸುವುದಿಲ್ಲ. ಈಗಲೂ ಏನಾಗಿದೆ, ಏನು ಲೀಡರ್ಸ್ ಅಂತ ಹೇಳ್ತಾರೆ, ಅವರಿಗೆ ಮಾಹಿತಿ ಇತರರಿಗೆ ಹೋಗೋದೇ ಬೇಡ. ಈ ಮಾಹಿತಿಗಳನ್ನು ಕಳುಹಿಸಿಕೊಟ್ರು ಏನ್ ಲೀಡರ್ಸ್ ಅಂತ ಹೇಳ್ತಾರೆ, ಅವ್ರು ಬಾಕಿಯವರಿಗೆ ಈ ವಿಷಯಗಳನ್ನ ತಿಳಿಸುವ ಗೋಜಿಗೆ ಹೋಗುವುದಿಲ್ಲ. ಅಂದ್ರೆ ನಿಮ್ಮ ಉದ್ದೇಶ ಏನು ಅನ್ನೋದು ನನಗೆ ಸಂಶಯ ಬರುತ್ತೆ. ಈಗ ನೋಡಿ, 7/7/2015 ಕರ್ನಾಟಕ ಸರ್ಕಾರ ಹೇಳಿದ ವಿಷಯದ ಆ ಮೀಟಿಂಗಿನ ಮಿನಿಟ್ಸ್ ಅಲ್ಲಿರೋ ಸಮ್ಮರಿ ಏನು ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರಗಳು ಭೌತಿಕ ಪರಿಶೀಲನೆ ಮೂಲಕ ESA ಗಡಿರೇಖೆ ವಿವರವಾದ ಪ್ರಸ್ತಾವನೆಗಳನ್ನು 31 ಜುಲೈ 2015 ಸಲ್ಲಿಸಬೇಕಿತ್ತು. ಅದೇ ಕರ್ನಾಟಕ ಸರ್ಕಾರದ ಪ್ರಸ್ತಾವನೆಗೆ ಒಳಪಡುವ ಒಟ್ಟು ವಿಸ್ತೀರ್ಣ 18,000 ಚದರ ಕಿಲೋಮೀಟರ್ ಶಿಫಾರಸು ಮಾಡಿದೆ. ಪುಟ 3ರಲ್ಲಿದೆ. ಕರ್ನಾಟಕ ಸರ್ಕಾರ 18,000 ಚದರ ಕಿಲೋಮೀಟರ್ ಶಿಫಾರಸು ಮಾಡಿದೆ. ESA ಯಲ್ಲಿ ಯಾವುದೇ ಅರಣ್ಯೇತರ ಪ್ರದೇಶಗಳನ್ನು ಒಳಗೊಂಡಿಲ್ಲ ಎಂದು ತಿಳಿಸಲಾಗಿದೆ. ಈ 18,000 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಯಾವುದೇ ಅರಣ್ಯೇತರ ಪ್ರದೇಶಗಳು ಅಂದ್ರೆ ಜನವಸತಿ ಪ್ರದೇಶಗಳು ಒಳಗೊಂಡಿಲ್ಲ ಅನ್ನುವುದನ್ನು ತಿಳಿಸಿದ್ದಾರೆ. ಇದು ಮೊದಲು ತಿಳಿಸುವಂತಲ್ಲ, ಇದಕ್ಕಿಂತ ಮೊದಲು ಸರ್ವೋಚ್ಚ ನ್ಯಾಯಾಲಯಕ್ಕೂ ಇದೇ ರೀತಿಯ ಅಫಿಡವಿಟ್ ಅನ್ನು ಫೈಲ್ ಮಾಡಿ ತಿಳಿಸಿದ್ದಾರೆ. ಅದರ ದಾಖಲೆಗಳು ಕೂಡ ನಮ್ಮ ಹತ್ರ ಇದೆ. ಕರ್ನಾಟಕ ಸರ್ಕಾರದ ಪ್ರಸ್ತುತ ಪ್ರಸ್ತಾವನೆ ಭೌತಿಕ ಪರಿಶೀಲನೆ ಮೂಲಕ ESA ಗಡಿರೇಖೆಯನ್ನು ನಿರ್ಧರಿಸುವಲ್ಲಿ ಕರ್ನಾಟಕ ಸರ್ಕಾರವು ಅಳವಡಿಸಿಕೊಂಡ ಪ್ರಕ್ರಿಯೆಯನ್ನು ವಿವರಿಸಲಾಗಿದೆ. ಈ ಹೇಗೆ ಗಡಿರೇಖೆಯನ್ನು ನಿರ್ಧರಿಸಿದ್ದಾರೆ, ಹೇಗೆ ಭೌತಿಕ ಪರಿಶೀಲನೆಯನ್ನು ಮಾಡಿದ್ದಾರೆ, ಹೇಗೆ ಗಡಿರೇಖೆಯನ್ನು ನಿರ್ಧರಿಸಿದ್ದಾರೆ ಅನ್ನುವುದನ್ನ ಬಹಳ ವಿವರವಾಗಿ ಪ್ರಕ್ರಿಯೆಯನ್ನ ವಿವರಿಸಿ ದಾಖಲೆಯನ್ನು ಸಲ್ಲಿಸಿದ್ದಾರೆ. ಪ್ರಸ್ತಾವಿತ ESA ಅಡಿಯಲ್ಲಿ ಬರುವ ಪ್ರದೇಶಗಳಿಗೆ ಸಂಪುಟ ಉಪಸಮಿತಿ ಭೇಟಿ ನೀಡಿದೆ. ಸ್ಥಳೀಯ ಸಮುದಾಯಗಳೊಂದಿಗೆ ವ್ಯಾಪಕ ಸಮಾಲೋಚನೆ ನಡೆಸಿದೆ. ಫಲಿತಾಂಶ ಏನಾಯಿತು? ಭೌತಿಕ ಪರಿಶೀಲನೆ ಮೂಲಕ ESA ಗಡಿ ಗುರುತಿಸುವಿಕೆ ವ್ಯಾಪ್ತಿ ನಿರ್ಧಾರ ಮಾಡಲಾಗಿದೆ ಎಂದು ತಿಳಿಸಲಾಗಿದೆ. 2. ಕರ್ನಾಟಕ ಸರ್ಕಾರದ ಪ್ರಸ್ತಾವನೆಗೆ ಒಳಪಡುವ ಒಟ್ಟು ವಿಸ್ತೀರ್ಣ 18,000 ಚದರ ಕಿಲೋಮೀಟರ್ ಶಿಫಾರಸು ಮಾಡಿದೆ. 3. ESA ಯಲ್ಲಿ ಯಾವುದೇ ಅರಣ್ಯೇತರ ಪ್ರದೇಶಗಳನ್ನು ಒಳಗೊಂಡಿಲ್ಲ ಎಂದು ತಿಳಿಸಲಾಗಿದೆ. 5ನೇ ಪೇಜಲ್ಲಿ ಕೇರಳದ ಬಗ್ಗೆ ಇದೆ, 6ನೇ ಪೇಜಲ್ಲಿ ತಮಿಳುನಾಡು ಬಗ್ಗೆ ಇದೆ, 7ನೇ ಪೇಜಲ್ಲಿ ಮತ್ತೆ ತಮಿಳುನಾಡು ಮುಂದುವರಿಯುತ್ತೆ, ಮತ್ತೆ 8ನೇ ಪೇಜಲ್ಲಿ ಯಾರೆಲ್ಲ ಪಾರ್ಟಿಸಿಪೆಂಟ್ಸ್ ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ಸ್ಪಷ್ಟವಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದನ್ನು ಕೊಟ್ಟು ಸಹ ನಾವು ಮತ್ತೆ ಭೌತಿಕ ಸರ್ವೆ ಬೇಕು ಅಂತ ಹೇಳುವಾಗ ಭೌತಿಕ ಸರ್ವೆ ನಡೆದಿದೆ ಅಂತ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅವರು ಹೇಳ್ಬೋದು. ಒಂದು ವೇಳೆ ನಾವೊಂದು ಕೇಸಿಗೆ ಹೋದ್ರೆ, ಒಂದು ದಾವೆಯನ್ನು ಹೂಡಿದ್ರೆ ಅದಕ್ಕೆ ಬೇಕಂತ ಪುರಾವೆಗಳು, ಪ್ರೂಫ್ಗಳೆಲ್ಲ ಅವರ ಕೈಯಲ್ಲಿದೆ. ಭೌತಿಕ ಸರ್ವೆ ನಡೆದಿಲ್ಲ ಅನ್ನೋದಕ್ಕೆ ಪ್ರೂಫ್ಗಳು ಯಾವುದು ನಮ್ಮ ಕೈಯಲ್ಲಿಲ್ಲ, ಜನರ ಕೈಯಲ್ಲಿಲ್ಲ. ಇದ್ರೆ ಹೇಳಿ, ಯಾರಾದ್ರೂ ಇದ್ರೆ ನನಗೆ ತಿಳಿಸಿ. ಈ ದಾಖಲೆಯನ್ನ ನಾನು ನಮ್ಮ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಹಾಕ್ತಾ ಇದ್ದೇನೆ. ಉಚಿತ ಕಾನೂನು ಸಲಹೆಗೋಸ್ಕರ ಇರುವಂತಹ ವಾಟ್ಸ್ಆಪ್ ಗ್ರೂಪಿನ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಇದೆ. ಅದರಲ್ಲಿ ಸೇರಿಕೊಂಡ್ರೆ ಈ ದಾಖಲೆಗಳ ಮೂಲ ಪ್ರತಿಗಳನ್ನ ನೀವು ಪಡ್ಕೊಳ್ಬಹುದು. ಅದನ್ನು ಇಲ್ಲಿ ತೋರಿಸಿದ್ದೇನೆ, ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಹಾಕ್ತೀನಿ.